ಎಕ್ಸಾಕ್ಟ್ಲಿ 3 o'clock ರೈಲ್ವೆ ಸ್ಟೇಷನ್ ಇದ್ದಿರೋದು. ಸೊ ಯಾಕೆ ಬೇಕು ಸುಮ್ಮನೆ ರಿಸ್ಕ್ ಬೇಡ ಅಂದ್ಬಿಟ್ಟು 2 ಗಂಟೆಗೆ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ. ಇಲ್ಲಿ ಫುಲ್ ಜಿಗಿ ಆಗ್ಬಿಟ್ಟವ್ರು ಜನ ಎಲ್ಲ. ವಿಪರೀತ ರಶ್ ಇದೆ ಗುರು. ಸರ್, ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್ ಇದು ಪ್ಲ್ಯಾಟ್ಫಾರ್ಮ್ ಎಲ್ಲಿ? ಪ್ಲ್ಯಾಟ್ಫಾರ್ಮ್ ನಂಬರ್ 4. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಅಂತೆ. 1 to 5 ಇಲ್ಲಿದೆ, ಬನ್ನಿ ನೋಡೋಣ. ಏನು ಗುರು ಈ ರೇಂಜಿಗೆ ರಶ್ಶು, ಯಪ್ಪ ಸಿಕ್ಕಾಪಟ್ಟೆ ರಶ್ ಅವ್ರೆ. ಸೊ ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ಸೊ ಇವತ್ತು ಹಳೆ ವ್ಲಾಗ್ ನೋಡಿದರೆ ನಂದು ಗೊತ್ತಾಗಿರುತ್ತೆ ನಿಮ್ಗೆ ಸುಮ್ಮನೆ ಎಲ್ಲಿ ಹೋಗ್ತಾವನಪ್ಪ ಏನು ಎತ್ತ ಅಂತ. ಸೊ ಸಡನ್ನಾಗಿ ನೋಡಿದವ್ರು ಅವ್ರಿಗೂ ಕೆಲವೊಬ್ರು ಸೆಕೆಂಡ್ ವೀಡಿಯೋಯಿಂದ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡಾರ್ಲಿಂಗ್ಸ್, ನಾನಿದ್ದೀನಿ ಇವತ್ತು ಯಶವಂತಪುರ ರೈಲ್ವೆ ಸ್ಟೇಷನ್. ಸೊ ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ದೂದ್ ಸಾಗರ್, ಒನ್ ಆಫ್ ದ ಲವ್ಲಿಯೆಸ್ಟ್ ಪ್ಲೇಸು. ಸೊ ನಾನು ಹೋಗಿಲ್ಲ ಡಾರ್ಲಿಂಗ್, ಸೊ ಇದೇ ಫಸ್ಟು ನಾನು ಹೋಗ್ತಿರೋದು. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ, ಏನೇನು ಎತ್ತ ಅಂತ ಎಲ್ಲ ಪ್ರತಿ ಇದನ್ನು ನಿಮಗೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಎಲ್ಲ ಒಂದು ಅಪ್ಡೇಟ್ಸ್ ಏನೇನಿದೆ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಡಾರ್ಲಿಂಗ್ಸ್, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದೇ ಬಂದ್ಬಿಟ್ಟು ಟ್ರೈನು. ಸೊ ಟ್ರೈನ್ ಇರೋದು ಎಕ್ಸಾಕ್ಟಾಗಿ 3 o'clock ಪ್ಲ್ಯಾಟ್ಫಾರ್ಮ್ ಬಿಡುತ್ತೆ. ಸೊ ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಸ್ವಲ್ಪ ಬೇಗನೆ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ಹೋಗ್ತಾ ನಾನು 2:30 ಐ ಥಿಂಕ್ 2:30 or 3 o'clock ಅಲ್ಲಿ ರೀಚ್ ಆಗ್ತೀನಿ. ಸೊ ಮೋರ್ ದೆನ್ ಐ ಥಿಂಕ್ ಸೊ 11.5 hours or 12 hours, 12 hour ಜರ್ನಿ ಟ್ರೈನು. ಸೊ ಬನ್ನಿ ಡಾರ್ಲಿಂಗ್ಸ್, ಏನು ಜೋಶ್ ಇರುತ್ತೋ ನಿಮಗೂ ಆ ಜೋಶ್ ಬರಲಿ ಅಂತ ಹೇಳ್ತಾ. ಸೊ ಬನ್ನಿ, ನಾನು ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಸೊ ಡಾರ್ಲಿಂಗ್ಸ್, ಫೈನಲಿ ಟ್ರೈನ್ ಮೂವ್ ಆಗ್ತಿದೆ. ಸೊ ಕ್ರೇಜಿ ಗುರು, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಫೀಲ್ ಬರ್ತಿದೆ. ಸ್ಲೋ ಮಾಡಿಬಿಟ್ರು. ಸೊ 12 hour ಇದೆಯಲ್ಲ, ಸೊ ಅದೇ ಒಂದು ದೊಡ್ಡ ತಲೆನೋವು. ಸೊ ಒಂದೊಳ್ಳೆ ಜಾಲಿ ಟ್ರೈನ್ ರೈಡ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೇ ಡೋರ್ ಹತ್ರ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಒಬ್ಬರು ಉತ್ತರ ಪ್ರದೇಶದಿಂದ ಅಂತೆ. ಸೊ ಫಸ್ಟ್ ಟೈಮ್ ಅಂತ ಅವರು ಟ್ರೈನ್ ಹತ್ತಿರೋದು. ಫುಲ್ ನೇಚರ್ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟು ಅವ್ರ ಅಣ್ಣ ಮಾತ್ರ. ಸೊ ಮೀಟ್ ಮಾಡಿಸ್ತೀನಿ ಬನ್ನಿ. ಆಯ್ತು ನೋಡಿ, ಫಸ್ಟ್ ಟೈಮ್ ವಿಸಿಟ್ ಇನ್ ಬ್ಯಾಂಗ್ಳೂರ್. ಐ ಆಮ್ ಫ್ರಮ್ UP. ಹೌ ಇಸ್ ದ ಬ್ಯಾಂಗ್ಳೂರ್? Bangalore is nice place. This is nature view. ಫುಲ್ ಖುಷಿ ಆಗ್ಬಿಟ್ಟು ಅವ್ರಿಗೆ ನೇಚರ್ ನೋಡ್ಬಿಟ್ಟು. ಅಷ್ಟೇ, ಮನೆಯಿಂದ ಬಂದು ಸುತ್ತಾಡ್ರಿ, ಅದು ಬಿಟ್ಟು ಮನೇಲಿ ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಮಳೆ ಬರೋ ಥರ ಇದೆ. ಸೊ ಅದಕ್ಕೆ ಬಂದು ನೋಡೋಣ, ಏನೋ ಮಳೆ ಬಂದರೆ ಏನೋ ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ಗಾಗುತ್ತಲ್ಲ. ಸೊ ಅದಕ್ಕೆ ಇಲ್ಲಿ ನಿಂತಿದ್ದೀನಿ. ಅವಾಗ ಇವ್ರು ಸಿಕ್ಕಿದ್ರು. ಸೊ ಡಾರ್ಲಿಂಗ್ಸ್, ಜಸ್ಟ್ ಬಂದು ಇವಾಗ ಇಳ್ದಿದ್ದೀನಿ. ಇವಾಗ ಜಸ್ಟ್ ಕೊಲ್ಲಂ ಇಳಿದೆ. ಸೊ ಟೈಮ್ ಬಂದ್ಬಿಟ್ಟು ನೋಡ್ತಿರ್ಬೋದು 2:39. ಸೊ ನೋಡಿ 2:39. ಸೊ ನಮ್ಮ ಗೈಡಿಗೆ ಫೋನ್ ಮಾಡಬೇಕು. ಸೊ ಬಂದು ಪಿಕ್ ಮಾಡ್ತೀನಿ ಅಂದಿದ್ರು. ಸೊ ಇಲ್ಲಿ ರೂಮ್ಸು ಏನೂ ಮಾಡಿಲ್ಲ. ಸೊ ಬೆಳಿಗ್ಗೆ 7:30 ಅಂತೆ ಟ್ರಕ್ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಕೊಲ್ಲಮಲ್ಲಿ ಏನೋ ಮಾರ್ಕೆಟ್ ಇದೆಯಂತೆ. ಸೊ ಎಲ್ಲ ತಿಂಡಿ ಮಾಡಿಕೊಂಡು, ಇಲ್ಲಿ ಹೆಂಗಿದೆ ತಿಂಡಿ ಅಂತೆಲ್ಲ ನೋಡಿಕೊಂಡು ಒಂದೊಳ್ಳೆ ತಿಂಡಿ ಮಾಡೋಣ. ಸೊ ಸದ್ಯಕ್ಕೆ ಇವಾಗ ನೋಡೋಣ, ಫೋನ್ ಮಾಡ್ತೀನಿ. ಫೋನ್ ಏನಾದ್ರು ಪಿಕ್ ಮಾಡಲಿಲ್ಲ ಅಂದರೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲೇ ಉಳ್ಕೊಂಡು ಒಂದು ಬೆಳಿಗ್ಗೆ ಸುಮಾರು ಬೆಳಿಗ್ಗೆ ಒಂದು 6:30 ಹಂಗೆ ಮಾರ್ಕೆಟ್ಗೆ ಹೋಗ್ತೀನಿ. ನೋಡೋಣ ಏನೇನಾಗುತ್ತೋ ನೋಡೋಣ ಡಾರ್ಲಿಂಗ್ಸ್. ಸೊ ಡಾರ್ಲಿಂಗ್ಸ್, ಟ್ರೈನಲ್ಲಿ ಮಾತ್ರ ಸ್ವಲ್ಪ ಓಡಾಡೋ ಥರ ಇದ್ದರೆ ಓಕೆ, ಬಟ್ ನನಗಂತೂ ಹೆವಿ ಕಾಲು ನೋವು ಬಂದ್ಬಿಡ್ತಪ್ಪ. ಹಂಗೂ ಮಳೆ ಬೇರೆ, ಎಲ್ಲಿ ಇಳಿದು ಏನಾದರೂ ವ್ಲಾಗ್ ಮಾಡೋಣ ಅಂದರೆ ಹೆವಿ ಮಳೆ.
ಸೊ ನೋಡೋಣ ಬನ್ನಿ ಡಾರ್ಲಿಂಗ್ಸ್ ಹೆಂಗಿರುತ್ತೆ ಏನು ಎತ್ತ ಅಂತ. ಸೊ ಫೋನ್ ಮಾಡಬೇಕು. ನೋಡಿ ಇದೇ ಟ್ರೈನು ಹೋಗ್ತಿದೆಯಲ್ಲ ಅದೇ. ನೋಡೋಣ ಬನ್ನಿ. ಅಲ್ಲಿ ಯಾರೋ ಇದ್ದಾರೆ, ನೋಡೋಣ ಒಂದು 10 ಜನ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಏನು ಎತ್ತ ಅಂತ. ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಅವರೇ ಅನ್ನಿಸ್ತಾರೆ ರಾಕಿ. ನೋಡೋಣ. ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಗುರು. ಫಸ್ಟ್ ಟೈಮ್ ಬಂದ್ರೇ ಒಂಥರ ಮಜಾ. ಗೊತ್ತಿಟ್ಕೊಂಡು ಬರ್ತೀವಲ್ಲ ಅದಷ್ಟು ಮಜಾ ಸಿಗಲ್ಲ. ಸೊ ಫಸ್ಟ್ ಟೈಮ್ ಏನು ಬರ್ತೀವಿ ನೋಡ್ರಿ, ಅದು ತುಂಬ ಮಜಾ ಸಿಗುತ್ತೆ. ಫೋನ್ ಮಾಡಿ ಕೇಳಿ ನೋಡ್ತೀನಿ. ಸೊ ಇವರು ಯಾರು ಇಲ್ಲ ಅಥವಾ ಯಾರೋ ಬಿದ್ರು ಗುರು. हेलो भैया, मैं रेलवे स्टेशन में है। ओ किधर है भैया? वॉच टाइम वॉच। ओ रेड कलर में है ना? हाँ मैं आता हूँ भैया, आता हूँ. ओके. ಸೊ ಡಾರ್ಲಿಂಗ್ಸ್, ನಾನು ಇವ್ರ ನಂಬರ್ ಕೊಡ್ತೀನಿ ನಿಮಗೆ. ಪೀಸ್ ಗುರು, ತುಂಬ ಒಳ್ಳೆಯ ಮನುಷ್ಯ. ಸೀರಿಯಸ್ ಆಗಿ ಹೇಳ್ತೀನಿ. ನನ್ನನ್ನು ಕೇಳಿದ್ರು ಆ್ಯಕ್ಚುಲಿ ಹಿಂಗೆ ರೂಮ್ ಮಾಡಿದ್ಯಾ ಏನು ಎತ್ತ ಅಂತೆಲ್ಲ. ನಾನಂದೆ ಇಲ್ಲ ಭಯ, ನಾನು ಸ್ಟೇಷನಲ್ಲೇ ಇರ್ತೀನಿ, ಎಷ್ಟೊದಕ್ಕೆ ಟ್ರಕ್ ಸ್ಟಾರ್ಟ್ ಆಗುತ್ತೆ ಹೇಳಿ, ಅಷ್ಟೊದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಏನೋ ಬರ್ತೀನಿ ಅಂತ ನಾನು ಅಂದೆ. ಅವಾಗ ಅವ್ರೇನಂದರು, ಇಲ್ಲ ಬ್ರದರ್ ಬನ್ನಿ ನೀವು, ನಾನೇ ಕರ್ಕೊಂಡು ಹೋಗ್ತೀನಿ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ, ನಿಮ್ಮನ್ನು ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ನಾನು ಹಂಗೂ ಅಂದೆ, ಬ್ರೋ ಬುಕ್ ಮಾಡ್ಕೊಳ್ಳ ಅಂತ. ಏನೂ ಬೇಡ ಬನ್ನಿ, ನಾನೇ ಬುಕ್ ಮಾಡಿಸಿ ಹೆಂಗೆ ಎತ್ತ ಅಂತ ಎಲ್ಲ ಹೇಳ್ತೀನಿ, ಪ್ರತಿಯೊಂದು ಹೇಳ್ತೀನಿ, ಬನ್ನಿ ಅಂದರು. ಸೊ ಸೀರಿಯಸ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಗುರು. ಅದೇ ನಾನು ಹೇಳೋದು, ನಾವೆಲ್ಲೋ ಮಾಡಿರೋ ಪುಣ್ಯ ಎಲ್ಲೋ ಬರುತ್ತೆ. ಇವಾಗ ನಾನೇ ಬಂದು ಇಲ್ಲಿ ಓಕೆನಾ, ಫಸ್ಟ್ ಆಫ್ ಆಲ್ ಬಂದಿರೋದೇ ಸೋಲೋ ಟ್ರಿಪ್ಪು ಆಯಿತಾ. ಅಂಥದ್ರಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರೋದೇ ಹೆಚ್ಚು. ಅಂಥದ್ರಲ್ಲಿ ನಾನೇ ಹುಡುಕಿ ಎಲ್ಲ ಮಾಡ್ತೀನಿ ಅನ್ನೋದು ತುಂಬ ಕಷ್ಟ. ಸೊ ಇವರೇ ಅನ್ನಿಸ್ತಾರೆ. ರಾಕಿ ಭಯನಾ? ಸೊ ಇವರೇ ನೋಡಿ ಡಾರ್ಲಿಂಗ್ಸ್, ನಮ್ಮ ಗೈಡ್. हाय बोलो. हाय. तू इधर ही है भैया? तू इधर ही है? ओ घर पूरा इधर है? ओ अच्छा. आदमी है ना? गुरु अभी 8 o'clock आ जाएगा पूरा. ओके. 120 130 लोग. ओके. अभी ट्रेन में कितना आया? ट्रेन में भी कितना 5 से 6 लगता है. 6 ठीक है. इधर ही जा सकते हो 8 o'clock? इधर बैठेंगे, इधर बैठते हैं, नो प्रॉब्लम. और किधर? नहीं तो एक रूम है उधर. हाँ, वो किधर रूम कितना? नहीं बताइए. हाँ बताइए. ಲಿಂಕ್ಸ್ ರೂಮ್ ಏನೋ 100 ರುಪೀಸ್ ಫ್ರೆಶ್ ಅಪ್ ಆಗಕ್ಕೆ 100 ರುಪೀಸ್ ಪೇ ಮಾಡಿ ಅಂತಿದ್ದಾರೆ. ಸೊ ನನಗೇನೋ 100 ರುಪೀಸ್ ಸಾಕು, ಇನ್ನೇನು 7:30ಗಲ್ಲ ಹೆಂಗಿದ್ರು ಚೆಕ್ಔಟ್ ಆಗೋದು. ಸೊ ಅದಕ್ಕೆ ಕೊಟ್ಬಿಟ್ಟು ಕ್ಲೀನಾಗಿ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಹೋಗೋಣ ಅಂತಿದ್ದೀನಿ. ಸೊ ನನ್ನ ಟ್ರೈನಲ್ಲಿ ಬಂದವರು ಒಂದು 5-6 ಜನ ಇದ್ದಾರೆ ಇಲ್ಲೇ. ಸೊ ಅವ್ರ ಜೊತೆ ಹೋಗೋಣ ಅಂತ. ಸೊ ಅವರು ಇದೇ ರೂಮ್ ಅಂತಿದ್ದಾರೆ, ನೋಡೋಣ. ಸೊ ಆ್ಯಕ್ಚುಲಿ ನಾನು ನೈಟಲ್ಲಿ ಇದೇ ಶೂಟ್ ಮಾಡ್ತಿರೋದು, ಹೆಂಗೆ ಬರ್ತಿದೆ ಗೊತ್ತಿಲ್ಲ ಡಾರ್ಕಾಗೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಅಂತ. ಇದರಿ ಭಯ್ಯ? ऊपर जाओ, बाद में ना. हाँ 7 o'clock में आएगा. 7 o'clock. हाँ इधर टी वो उधर है. इधर टी मिलेगा. टी मिलेगा. कितना बचे? 7 o'clock. 7 o'clock में. 5 o'clock उधर मिलेगा. उधर मिलेगा. ओके भैया, थैंक यू. ಸೊ ಬನ್ನಿ ಡಾರ್ಲಿಂಗ್ಸ್, ಹೋಗಿ ನೋಡೋಣ ರೂಮು. ಸೊ ನನ್ನ ಪ್ರಕಾರ ಎಲ್ಲರೂ ಸೇರಿ ಒಂದು ರೂಮ್ ಕೊಡ್ಬೋದು, ನೋಡೋಣ.
ಪರವಾಗಿಲ್ಲ ಅಲ್ಲ ಬ್ರೋ? 100 ರೂಪಾಯಿ ಕೊಡ್ಬೋದು. 100 ರೂಪಾಯಿ ಕೊಡ್ಬೋದು. ಕೊಡ್ಬೋದು ಬೈ, ನಿದ್ದೆ ಆಗೋದಿಲ್ಲ ಯಾರು. ನಿದ್ದೆ ಆಗಲ್ಲ. ಯಾಕಂದ್ರೆ ನಿದ್ದೆ ಆಗೋದಿಲ್ಲ. ಸೊ ಡಾರ್ಲಿಂಗ್ಸ್, ರೂಮ್ ಬಂದ್ಬಿಟ್ಟು 100 ರುಪೀಸ್ ಅಂತ ಹೇಳಿದ್ರು. ಸೊ ಒಂದು 6 ಜನ ಬಂದಿದ್ದೀವಿ. ಸೊ ಎಲ್ಲ ಗ್ರೂಪ್ ಫುಲ್ಲು, ಅಂದರೆ ಅವರು ಟ್ರೈನಲ್ಲಿ ಬಂದಿದ್ರು, ಅವ್ರು ಇಲ್ಲಿಂದ ಏನೋ ಗೋವಾಗೆ ಹೋಗ್ತಾರೆ ಅಂತೆ. ಸೊ ಅವರು ಮತ್ತು ಅವ್ರ ಜೊತೆ ನಾನು ಉಳ್ಕೊಂಡಿದ್ದೀನಿ. ಸೊ ಜಸ್ಟ್ 7 o'clockವರೆಗೂ ಅಲ್ವ ಫ್ರೆಶ್ ಅಪ್ ಟೈಮಿಂಗ್ಸು. ಸೊ ಅದಕ್ಕೆ ಇಲ್ಲೇ ಉಳ್ಕೊಂಡು ಹೋಗೋಣ ಅಂತ. ನೋಡೋಣ, ಬನ್ನಿ ನೆಕ್ಸ್ಟ್ ಹೆಂಗಾಗುತ್ತೆ ಏನು ಅಂತೆಲ್ಲ ತಿಳಿಸ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್.